ಎಲ್ಲ ಜ್ಯೋತಿಷ್ಯ ಗುರುಗಳಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಆಸಕ್ತಿಯುಳ್ಳ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ವಿವರಿಸ್ತಾ ಇದ್ದೆ. ಮೊದಲ ಭಾಗದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಒಂದು ಗ್ರಹ ಅವರಿಗೆ ಜೈಲುವಾಸವನ್ನು ನೀಡಿ ಮುಖ್ಯಮಂತ್ರಿ ಪದವಿಯನ್ನು ಸಹ ನೀಡಿತು ಎಂಬುದರ ಬಗ್ಗೆ ನಾನು ವಿವರಣೆ ನೀಡ್ತಾ ಇದ್ದೆ. ಇಲ್ಲಿ ಮುಖ್ಯವಾಗಿ ಪ್ರಾರಂಭದಲ್ಲಿ ನಾನು ಕೆಲವು ವೇದಿಕ್ ಅಸ್ಟ್ರಾಲಜಿ ಮುಖೇನ ನಾನು ವಿವರಣೆ ನೀಡಿದ್ದೆ. ಈ ದಿನ ನಾನು ಇದರ ಬಗ್ಗೆ ಮುಂದುವರಿದ ಭಾಗವಾಗಿ ನಾನು KP ಸ್ಟೆಲ್ಲರ್ ಅಸ್ಟ್ರಾಲಜಿ ಮುಖೇನ ಈ ಸಿಸ್ಟಮ್ನಲ್ಲಿ, ಈ ಪದ್ಧತಿಯಲ್ಲಿ ಹೇಗೆ ನಾವು ಹೆಚ್ಚಿನ ಒಂದು ಕರಾರುವಾದ ಫಲಿತಾಂಶವನ್ನು ಪಡೆಯಬಹುದು ಎಂಬುದರ ಬಗ್ಗೆ ವಿವರಣೆ ನೀಡಲು ಇಚ್ಛಿಸ್ತೇನೆ. ಬನ್ನಿ ನೋಡೋಣ. ಇಲ್ಲಿ 11/9/2019 ಬೆಳಿಗ್ಗೆ ಕೆಲವು ಕಾರ್ಯಕರ್ತರು ಅಥವಾ ಮದ್ದೂರು ಅಥವಾ ರಾಮನಗರ ಬಹುಶಃ ಕೆಲವರು ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ಅವರು ಇಲ್ಲಿ ಭೇಟಿ ಮಾಡಿ ಇವರ ಬಗ್ಗೆ, ಶಿವಕುಮಾರ್ ಅವರ ಬಗ್ಗೆ ಕೆಲವು ಮುಂದೆ ಏನಾಗಲಿದೆ ಎಂಬುದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳಬೇಕಾಗಿದೆ ಅಂತ ಹೇಳಿದಾಗ ನಮಗೆ, ನನ್ನಲ್ಲೂ ಕೂಡ ಇದು ಟೈಮು ಡೇಟ್ ಇದೆ ಯಾವುದೋ ಮಾಹಿತಿ ಇಲ್ಲ. ಅವರ ಒತ್ತಾಯದ ಮೇರೆಗೆ ನಾನು ಬೆಂಗಳೂರಿನವರಿಂದ ಕಲೆಕ್ಟ್ ಮಾಡಿಕೊಂಡು ಆಗ ತಾನೇ ನಾನು ಈ ಸಿಸ್ಟಮನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸರಿ, ಅವರ ಒತ್ತಾಯದ ಮೇರೆಗೆ ನಾನು ನಾಳೆ ನೋಡೋಣ ಅಂತ ಹೇಳಿದೆ. ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ನಾಳೆ ಬಂದಾಗ ನಾನು ಅದನ್ನು 11/9/2019 4:41:42 ಸೆಕೆಂಡ್ನಲ್ಲಿ ನಾನು ಅವರ ಕುಂಡಲಿನ ರಚನೆ ಮಾಡಿ ಇಟ್ಕೊಂಡಿದ್ದೆ. ಅವರು ಬಂದಾಗ ಕೆಲವೊಂದು ಮಾಹಿತಿಗಳು ಕರಾರುವಾಗಿ ಬಂದಾಗ ನಿಜಕ್ಕೂ ಆಶ್ಚರ್ಯವಾಯಿತು. ಅದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಅವರು ಕೇಳಿದ ಸಮಯ ನಾನು ಹಾಕೊಂಡಿರುವಾಗ 11/9/2019 ಆ ಚಾರ್ಟ್ ಪ್ರಕಾರ ಶನಿ ದಶ, ಬುಧ ಭುಕ್ತಿ, ರಾಹು ಅಂತರಭುಕ್ತಿ ನಡೀತಾ ಇತ್ತು. ಶನಿ ದಶ, ಬುಧ ಭುಕ್ತಿ, ರಾಹು ಅಂತರಭುಕ್ತಿ ಸುಮಾರು 6 ವರ್ಷಗಳ ಹಿಂದಿನ ಮಾತು. ಆ ಸಮಯದಲ್ಲಿ ಕುಂಡಲಿನಿ ರಚನೆ ಮಾಡಿರುವಂಥದ್ದು. ಈಗ ನೋಡೋಣ ಬನ್ನಿ. ಈ ರಾಹು ಅಂತರ್ಭುಕ್ತಿಯಲ್ಲಿ ಇಂಪ್ರಿಸನ್ಮೆಂಟ್ ಅಂತ ಜೈಲುವಾಸ, ಅನೇಕ ಜೈಲುವಾಸಕ್ಕೆ ಅನೇಕ ಯೋಗಗಳಿದೆ. ಅದರಲ್ಲಿ ಇದು ಒಂದು. ಇಲ್ಲಿ ಏನು ಹೇಳಿದೆ ಅಂದರೆ, ಇಫ್ ದ ರಾಹು ಈಸ್ ಎನಿವೇ ಕನೆಕ್ಟೆಡ್ ವಿತ್ ದಿಸ್ 12th cusp, then alone it is to be read as life in prison ಅಂತ ತಿಳಿಸಿದೆ. ಅಂದರೆ ರಾಹು 12ನೇ ಭಾವ, ಜೈಲುವಾಸದ ಭಾವವನ್ನು ಕಾರಕತ್ವ 12ನೇ ಭಾವಕ್ಕಿದೆ. ಅದಕ್ಕೆ ಕಾರಕ ರಾಹು ಯಾವುದೇ ರೀತಿಯಲ್ಲಾದರೂ ಸಂಪರ್ಕವನ್ನು ಹೊಂದಿ, ಅದೊಂದೇ ಅಲ್ಲ, ಅನೇಕ ಗ್ರಹಗಳಿಗೆ ಅವುಗಳಿಗೆ ಅವನು ಶೇರ್ ಮಾಡಿದಾಗ ಬಂಧನ ಯೋಗ ಉಂಟಾಗುತ್ತೆ ಎಂದು ತಿಳಿಸುತ್ತೆ. ಈಗ ಆಲ್ರೆಡಿ ಅವರು ಜೈಲಿನಲ್ಲಿದ್ದರು. ನಂತರ ಇಲ್ಲಿ ಯಾವಾಗ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ನೋಡುವಾಗ ನೋಡಿ, ಶನಿ ದಶ ಬುಧ ಭುಕ್ತಿಯು 17/1/2018 26/9/2020 ಇತ್ತು. ಅದರಲ್ಲಿ ರಾಹು ಭುಕ್ತಿ ಅಂತರ ಭುಕ್ತಿಯಲ್ಲ, ಅಂತರ. ಶನಿ ದಶ ಬುಧ ಭುಕ್ತಿ ರಾಹು ಅಂತರ ಭುಕ್ತಿಯು 19/7/2019 13/12/2019 ಇದೆ. ಅಂದರೆ 19/7/2019 ನಡೆಯುವ ಸಮಯದಲ್ಲಿ ಮತ್ತೆ 13/12/2019 ಇದೆ. ಈ ಮಧ್ಯೆ ಜೈಲುವಾಸವನ್ನು ಉಂಟು ಮಾಡಿದೆ. ನೋಡಿ, ರಾಹು ಕಾರಣವನ್ನು ತಿಳಿಸ್ತೇನೆ, ಏನು ಕಾರಣ ಅಂತ. ಮತ್ತೆ
ಅದೇ ರಾಹು 12ನೇ ಭಾವವನ್ನು ಪೂರ್ಣವಾಗಿ ನಿವಾರಿಸಬಲ್ಲ 11ನೇ ಭಾವದ ಲಿಂಕೇಜ್ ಇರುವುದರಿಂದ ಅವರಿಗೆ ರಿಲೀಸ್ ಫ್ರಮ್ ಜೈಲ್ ಎಂಬುದಾಗಿ ತಿಳಿಸಿದೆ. ರಿಲೀಫ್ ಫ್ರಮ್ ಹಿಡನ್ ಲೈಫ್. ಹೀಗೆ ಜೈಲು ವಾಸದಿಂದ ಮುಕ್ತಿಯು ಇದರಲ್ಲಿ ಆಗುತ್ತೆ, ಈ ಅಂತರ್ಭುಕ್ತಿಯಲ್ಲೇ ಆಗುತ್ತೆ ಎಂಬುದಾಗಿ ಬರ್ತಾ ಇದೆ. ಅಂದರೆ ನಾನು ಅವರಿಗೆ ಇದೇ ಜಾತಕ ಪಕ್ಕ ಆಗಿದ್ರೆ ಖಂಡಿತ ಅವರು 13/12/2019 ಒಳಗಡೆ ಬಿಡುವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಯಾಕಂದರೆ ಕೆಲವೊಂದು ಜಾತಕಗಳು ನಿಮಿಷ ಈ ಸಿಸ್ಟಮ್ನಲ್ಲಿ ನಿಮಿಷಕ್ಕೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅಂದಾಜಿನಲ್ಲಿ ಹೇಳುವುದಾಯಿತು. ಅಂದರೆ ಇದೇ ಜಾತಕ ಆಗಿದ್ರೆ ಸಾಧ್ಯತೆ ಇದೆ ಎಂಬುದಾಗಿ ತಿಳಿಸಿದೆ. ನಂತರ ಅವರು ಈಗ ನಿಜ ಇಲ್ಲಿ ಹೇಳ್ತಾ ಇರುವಂಥದ್ದು ಜೈಲು ವಾಸವನ್ನು ತೋರಿಸಿದೆ, ಆಲ್ರೆಡಿ ಜೈಲಿನಲ್ಲಿದ್ದಾರೆ, ಖಂಡಿತ ಇದು ಕೂಡ ನಿಜವಾಗಬಹುದು ಅಂತ ಅವರೇ ಹೇಳಿ ಹೋದರು. ಸರಿ, ಸುಮಾರು ಇಲ್ಲಿ ಈಗ ಬರೋಣ. ಇಲ್ಲಿ ಜೈಲುವಾಸ ರಾಹು ಅಂತರ್ಭುಕ್ತಿ ಕೊಟ್ಟಿದೆ, ಶನಿ ದಶ ಬುಧ ಭುಕ್ತಿಯಲ್ಲಿ ರಾಹು ಅಂತರ್ಭುಕ್ತಿಯಲ್ಲಿ, ಮತ್ತೆ ಇಲ್ಲಿ ಇನ್ನೊಂದು ನೋಡೋಣ. ಇಲ್ಲಿ ಈ ಸಮಯದಲ್ಲಿ ಈ ಅಂತರ್ಭುಕ್ತಿ ಬುಧ ದಶ 17/1/2018 ಇದೆ. ಅದರಲ್ಲಿ 19/7/2019 13/12/2000 ರಾಹು ಅಂತರ್ಭುಕ್ತಿ ನಡೆದಿದೆ. ಇಲ್ಲಿ 3/9/2000 ಅಂದರೆ ಪ್ರಾರಂಭವಾದ ರಾಹು ದಶೆ ಪ್ರಾರಂಭ ಆಯಿತು 19/7/2019 ಅವರು ಅರೆಸ್ಟ್ 3/9/2019 24/10/2019 ಅವರು ಅರೆಸ್ಟ್ ಮತ್ತು ರಿಲೀಸ್ಡ್ ಆದದ್ದು. ಅಂದರೆ ಸುಮಾರು 50 ದಿನಗಳ ಕಾಲ ನಿಜವಾಗ್ಲೂ ಕೂಡ ಅದೊಂದು ಕಷ್ಟದ ದಿನಗಳು, ವನವಾಸ, ಕತ್ತಲೆಯ ಜೀವನ, ಅಜ್ಞಾತವಾಸವನ್ನು ತೋರಿಸುತ್ತೆ. ದುರಾದೃಷ್ಟಾತ್ ತುಂಬ ಕಷ್ಟದ ಕಾಲದ ದಿನಗಳನ್ನು ಜಾತಕರು ಅನುಭವಿಸಿದ್ದಾರೆ. ಇಲ್ಲಿ ಯಾರೇ ಆಗಲಿ ವಿಧಿಯ ಪ್ರಕಾರ ಏನಿದೆಯೋ ಅದನ್ನು ಅನುಭವಿಸೇ ತೀರಲೇಬೇಕು. ನಂತರ ಅಲ್ಲಿ ಅದೇ ಭುಕ್ತಿಯಲ್ಲಿ 13/12/2019 ಅಂತರ್ಭುಕ್ತಿಯಲ್ಲಿ ಬಿಡುಗಡೆಯುವ ಒಂದು ವಿಷಯವನ್ನು ಕೂಡ ತಿಳಿಸಿದೆ. 13/12/2019 ಒಳಗಡೆ ಬಿಡುಗಡೆ ಆಗ್ತಾರೆ ಅಂತಲೂ ತಿಳಿಸಿದೆ. ಆದರೂ ಅಂದರೆ 24/10/2019 ಅಂದರೆ 2 ತಿಂಗಳು ಮೊದಲು ಇದು ಪ್ರಾರಂಭವಾದ 2 ತಿಂಗಳು ಮತ್ತು ಮುಗಿಯುವ ಸಮಯದ 2 ತಿಂಗಳಲ್ಲಿ ಅವರು ಬಿಡುಗಡೆಗೊಂಡರು. ಮತ್ತು ಇದೇ ಗ್ರಹ ಒಂದು ಗ್ರಹ ಶನಿ ದಶ ಬುಧ ಭುಕ್ತಿ ರಾಹು ಅಂತರ್ಭುಕ್ತಿಯಲ್ಲಿ ಒಂದು ಜೈಲುವಾಸ ಮತ್ತು ಮುಕ್ತಿಯನ್ನು ನೀಡಿತ್ತು. ಜೈಲುವಾಸದಿಂದ ಬಿಡುಗಡೆ ಸೂಚಿಸಿದ ಗ್ರಹವೇ ಇನ್ನೊಂದು ಭುಕ್ತಿಯಲ್ಲಿ ಈಗ ಚಂದ್ರದಶ ಚಂದ್ರಭುಕ್ತಿ, ಶನಿ ದಶ ಚಂದ್ರಭುಕ್ತಿ, ರಾಹು ಅಂತರ್ಭುಕ್ತಿ. ಈ ಸಮಯದಲ್ಲಿ ನೋಡೋಣ, ಇದೇ ಗ್ರಹ ಈಗ ಈ ಸಮಯದಲ್ಲಿ ಶನಿ ದಶ ಚಂದ್ರಭುಕ್ತಿ ಮತ್ತು ರಾಹು 3/6/2026 ತನಕ 8/3/2026 8/3/2026 ಕುಜನಿದ್ದು ಅಲ್ಲಿಂದ 8/3/2026 3/6/2026 ರಾಹು ಅಂತರ್ಭುಕ್ತಿ, ಶನಿ ದಶ ಚಂದ್ರಭುಕ್ತಿ ರಾಹು ಅಂತರ್ಭುಕ್ತಿ ನಡೀತಾ ಇತ್ತು. ನೋಡ್ಕೊಳ್ಳಿ, ಇಲ್ಲಿ ಫೋಕಸ್ ಮಾಡಿ. 3/6/2026 ಅವರಿಗೆ ರಾಹುವಿನ ಅಂತರ್ಭುಕ್ತಿ ನಡೀತಾ ಇತ್ತು. ಇದ್ರ ಬಗ್ಗೆ ನಾವು ಈಗ ವಿವರಣೆ ತಿಳಿಯೋಣ ಬನ್ನಿ. ಇದು ಹೇಗೆ ಆ್ಯಕ್ಚುಲಿ ಈ ಶನಿ ದೇಶವು 15/1/2015 34 ನಡೀತಾ ಇದೆ. ಅದರಲ್ಲಿ
ಈಗ ಚಂದ್ರ 7:10 ಸಬ್ಲಾರ್ಡ್ ಆಗಿದ್ದಾನೆ ಭುಕ್ತಿನಾಥ. ಅಟ್ ಪ್ರೆಸೆಂಟ್ ಆ ದಿನದಲ್ಲಿ ಅವನು ಸ್ಟಾರ್ಲಾರ್ಡ್ 5 ಇದೆ, ಶನಿ ದೆಸೆ ಮೇಲೇ ಇದ್ದಾನೆ, ಮತ್ತು ಸಬ್ಲಾರ್ಡ್ ಇದೆ, ಇದೇ ಸಬ್ಲಾರ್ಡ್ 5-7 ತೋರಿಸುತ್ತೆ. ಇಲ್ಲಿ ಶನಿ ದೆಸೆ 2-8 ಇರುವುದರಿಂದ ಇದರಲ್ಲಿ ಈ 8 ಅಡಚಣೆ. ತಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಪದವಿಯನ್ನು ಅಥವಾ ತಾನು ಅಂದುಕೊಂಡಿದ್ದನ್ನು ಸಾಧಿಸಲು ಬಿಡುವುದಿಲ್ಲ. ಮತ್ತು ವಾದ ವಿವಾದಗಳಲ್ಲಿ ಏನಾದರೂ ಕೂಡ ಮಾತನಾಡಿ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ತೋರಿಸುತ್ತೆ, ಅನರ್ಥಗಳು ಉಂಟಾಗುತ್ತೆ. ಇದು ತೋರಿಸುತ್ತೆ 2-8. ಆದರೆ ಈ ಚಂದ್ರಭುಕ್ತಿ ನಡೆಯುವ ಸಮಯದಲ್ಲಿ ಅಂದರೆ 16/12/2025ರಿಂದ 17/7/2027 ಒಳಗಡೆ ಏನಾಗುತ್ತೆ ಅಂದರೆ ಈ 2-8 ಬಲಹೀನಗೊಂಡು, ಅಷ್ಟಮ ಭಾವ ಬಲಹೀನಗೊಂಡು 7-10 ಇದು ಜರುಗುತ್ತೆ. ಅದರ ಜೊತೆ ಈ ರಾಹು 1-6-12 ಇದ್ದು 5-11 ಈ ರಾಹು ನಕ್ಷತ್ರಾಧಿಪತಿ 5, ಸಬ್ಲಾರ್ಡ್ 11, ಇಲ್ಲಿ 1-5-11 ತೋರಿಸುತ್ತೆ. ಈಗ ಇಲ್ಲಿಗೆ ಬರೋಣ. ಈ ಸಮಯದಲ್ಲಿ ಡಿಸೆಂಬರ್ ಆದ ನಂತರ ಏನೇನು ಹೋರಾಟ ನಡೀತು ಪದವಿಗಾಗಿ, ಉನ್ನತ ಪದವಿಗಾಗಿ, ಅದನ್ನು ನೋಡೋಣ. ಇಲ್ಲಿ 6-12 ಇರೋದ್ರಿಂದ ಪ್ರಾರಂಭದಲ್ಲಿ ಅನೇಕ ಹೋರಾಟಗಳು, ಮತ್ತು ಉನ್ನತ ಪದವಿಗೆ ಆಯಿತು ಹೋಯಿತು, ಹೀಗೆ ಏನಾದರೂ ಒಂದೊಂದು ಆಗ್ತಾ ಇತ್ತು ಪ್ರಾರಂಭದಲ್ಲಿ. 6 ಅಂದರೆ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡುವುದು ದೀರ್ಘಕಾಲ, ಮತ್ತು ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡುವಂಥದ್ದು, ಇದು 6ನೇ ಭಾವ ತೋರಿಸುತ್ತೆ. ಮತ್ತು 12 ಇರುವುದು ತುಂಬ ತೊಂದರೆ. 6-12 ಒಟ್ಟಿಗೆ ಇದೆ. ಇದೇ ಹಿಂದೆ ಕಾರಣವಾಗಿತ್ತು. ಬುಧ ಭುಕ್ತಿಯಲ್ಲಿ ಈ ಬುಧನ ಜೊತೆ ಸೇರಿದಾಗ ದೂಷಿತಗೊಂಡು ಬಂಧನ ಯೋಗ ಉಂಟಾಗಿತ್ತು. ಇಲ್ಲಿ ಚಂದ್ರ 7-10 ಇರೋದ್ರಿಂದ ಈ ಚಂದ್ರ ಭುಕ್ತಿಯಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಹೇಗೆ ಕೊಟ್ಟಿದೆ, ಅಲ್ಲಿ ಬಂಧನವನ್ನು ಕೊಟ್ಟಂಥ ಗ್ರಹ, ಜೈಲು ವಾಸಕ್ಕೆ ಕಾರಣವಾದಂಥ ಗ್ರಹ ಇಲ್ಲಿ ಕೊನೆಯ ಭಾಗದಲ್ಲಿ ಹೋಗುವ ಸಮಯಕ್ಕೆ ಅವರಿಗೆ ಒಂದು ವರವನ್ನು ಕೊಟ್ಟಿತ್ತು. 5-11 ಪಂಚಭೂತ, 5ನೇ ಭಾವ ಪಂಚಭೂತಗಳಿಗೆ ತೋರಿಸುತ್ತೆ. ಇಲ್ಲಿ 11 ವರ ಇದ್ದ ಹಾಗೆ, ದೇವರೇ ಕೊಟ್ಟಂಥ ವರ 5-11. ಮುಂದೆ 5 ಅನ್ನುವುದು ಅನೇಕ ಕಾರಕತ್ವಗಳು ಇದೆ. ಅದರಲ್ಲಿ ಉತ್ತಮ ಊಹಾಶಕ್ತಿ, ಗೆಸ್, ಮುಂದೆ ಅವರು ನಡೆದಿದ್ದು ನಡೆಯುತ್ತೆ, ಏನಾದ್ರು ಗೆಸ್ ಮಾಡಿಕೊಂಡಿದ್ದು ಕೂಡ ನಡೆಯುತ್ತೆ. ಒಂದು ಅದರಲ್ಲಿ ಮುಖ್ಯವಾಗಿರೋದು. ಮತ್ತು ಮಂತ್ರ ಪಠಣ, ಶ್ಲೋಕಗಳು, ಊಹಾಶಕ್ತಿ, ಮುಂದೆ ಆಗುವುದನ್ನು ಅರಿಯುವ ಬಲ, ಅಂದರೆ ಅವರು ಅರಿಯುವ ಶಕ್ತಿ ಇದು ತೋರುತ್ತೆ. ಇದಕ್ಕಿಂತ ಹೆಚ್ಚಾಗಿ ರಾಜಕೀಯ ಕ್ಷೇತ್ರದಲ್ಲಿ ಈ ಗ್ರಹ ಏನಾದರೂ ಬಲಿಷ್ಠಗೊಂಡಿದ್ದರೆ, ಈ 5ನೇ ಭಾವ ಪೂರಕವಾದ ಭಾವಗಳೊಂದಿಗೆ ಕೂಡಿದ್ದರೆ ಖಂಡಿತ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮಂತ್ರಿ ಆಗುವ ಯೋಗಗಳನ್ನು ತೋರಿಸುತ್ತೆ. ಇಲ್ಲಿ 5-11 ಪ್ರಾರಂಭದಲ್ಲಿ, ಇಲ್ಲಿಗೆ ಬರೋಣ. ಪ್ರಾರಂಭದಲ್ಲಿ ವಾದ ವಿವಾದಗಳು, ಮತ್ತು ಮಂತ್ರಿ ಅಂದರೆ ಮುಖ್ಯಮಂತ್ರಿ ಪದವಿಗೋಸ್ಕರ ವಾದ ವಿವಾದಗಳು, ಹೋರಾಟ, ಇವುಗಳನ್ನು ತೋರಿಸಿತು. ಫೈನಲ್ ರಿಸಲ್ಟ್ ಹೇಗೆ, 5-11 ಇರೋದ್ರಿಂದ ಹೋರಾಟದಲ್ಲಿ ಹೋರಾಟದಲ್ಲಿ ಅಂತಿಮ ಯಶಸ್ಸು ಹೇಗೆ ಕಾಣ್ತು, ಈ 5-11 ಇರುವುದರಿಂದ ಹೋರಾಟದಲ್ಲಿ ಜಯ. ಯಾವ ರೀತಿಯ ಜಯ, ಪ್ರಾರಂಭದಲ್ಲಿ ಇದ್ದಂತಹ ಅನೇಕ ಹೋರಾಟಗಳು ಕಣ್ಮರೆಯಾಗಿ ಯಾವುದೇ ಸ್ಪರ್ಧೆ ಇಲ್ಲದ ಜಯ ಇದು ತೋರಿಸುತ್ತೆ.
ಈ ಭಾವಗಳು ಅದನ್ನು ತೋರಿಸುತ್ತೆ. ಶತ್ರುತ್ವ ಇರಲ್ಲ. ಕೊನೆಯಲ್ಲಿ 11 ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್. ತನ್ನ 5ನೇ ಭಾವ ರಾಜಕೀಯದಲ್ಲಿ ಉನ್ನತ ಪದವಿ 10, ಅದರಿಂದ ಮುಂದುವರಿದ ಭಾಗ ಉನ್ನತ ಪದವಿ 11, ಅದರ ಆಸೆ ಆಕಾಂಕ್ಷೆಗಳು ನೆರವೇರುವುದನ್ನು ತೋರಿಸುತ್ತೆ. ಅದು ಅಲ್ಲದೆ ಅದು ಯಾವ ರೀತಿ ಬರುತ್ತೆ ಫೈನಲ್ ಆಗಿ ಅಂದರೆ ಅದರಲ್ಲಿ ಸ್ಪರ್ಧೆನೇ ಇರಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗುವ ಹಾಗೆ, ಶತ್ರುಗಳು ಸ್ನೇಹಿತರಾಗುವ ಹಾಗೆ ತೋರಿಸುತ್ತೆ ಇದರಲ್ಲಿ. ಅದರಿಂದ ಹಿಂದೆ ಈ ಗ್ರಹ ಅವರಿಗೆ ಬಂಧನ ಯೋಗವನ್ನೂ ಕೊಟ್ಟು ಕೊನೆಗೆ ಆಶೀರ್ವಾದವನ್ನು ನೀಡಿ ಚಂದ್ರಭುಕ್ತಿಯಲ್ಲಿ ಈ ರಾಹು ಅಂತರ್ಭುಕ್ತಿಯಲ್ಲಿ ಜಾತಕರಿಗೆ CM ಪದವಿಯನ್ನು ಕೂಡ ನೀಡಿದೆ, ಅಂದರೆ ಇದರಲ್ಲಿ ನೀಡಿತು. ಇದು ವಿಶೇಷ. ಅಂದರೆ ಯಾವುದೇ ಒಂದು ಗ್ರಹ ಒಂದು ದಶಾಭುಕ್ತಿಯಲ್ಲಿ ಪಾತ್ರಗಳನ್ನು ಬದಲಾವಣೆಗೊಳಿಸುತ್ತೆ. ಇಲ್ಲಿ ವಿಧಿ ಪ್ರಕಾರ ಇದೆಲ್ಲ ವಿಧಿನೇ. ಯಾಕೆ ಅವರು ಜೈಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ 1ನೇ ಭಾವ ಈ ಸಿಸ್ಟಮ್ನಲ್ಲಿ ಗೊತ್ತಾಗುತ್ತೆ. 1ನೇ ಭಾವ ಎಲ್ಲ ಭಾವಗಳ ಕಾರಕತ್ವಗಳನ್ನು ಅನುಭವಿಸುವ ಭಾವ ಆಗಿದೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಇಲ್ಲಿ ಲಿಂಕ್ ಏನೇನಿದೆ, ಒಂದು ಜೀವನದಲ್ಲಿ ಒಮ್ಮೆ ಆದರೂ ನೀನು ಜೈಲು ವಾಸವನ್ನು ಅನುಭವಿಸು ಅಂತ ತಿಳಿಸುತ್ತೆ. ಅನುಭವಿಸ್ತಾರೆ ಅಂತ ಇಲ್ಲಿ ಸದ್ಯ ಪಾರಾಗುವ ಲಕ್ಷಣಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದೆ. ಮುಂದೆ ಅದೇ ಗ್ರಹ ಅವರಿಗೆ ವರವನ್ನು ನೀಡುವುದಾಗಿ ಹೇಳ್ತಾ ಇದೆ. ಅದರಿಂದ ಅವರು ಈ ಸಮಯದಲ್ಲಿ ರಾಹು ಅಂತರ್ಭುಕ್ತಿಯಲ್ಲಿ 3/6/2026 ದಿನವೇ ಅವರು CM ಆದರು. ಅದು ಹೇಗೆ? ಇನ್ನೊಂದು ವಿಶೇಷತೆ ಅಂದರೆ ಈ ರಾಹು ಪ್ರಾರಂಭದಲ್ಲಿ ಜಾತಕರಿಗೆ ದೊಡ್ಡ ಒಂದು ಅದ್ಭುತವಾಗಿ ಮಾಡಬೇಕು ಕಾರ್ಯಕ್ರಮನೋ ಎಂಬುದಾಗಿ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಏನಾಯಿತು? ಸಿಂಪ್ಲಿಸಿಟಿ ತೋರಿಸುತ್ತೆ, ಸರಳತೆಯನ್ನು ತೋರಿಸುತ್ತೆ. ಅಂದರೆ ಒಂದು ಗ್ರಹ ಯಾವುದೇ ಒಂದು ರಾಹುವಿನಿಗೆ ಒಂದು ಕಾರಕತ್ವಗಳು ಬ್ರಹ್ಮಾಂಡ ಎಂಬುದಾಗಿ, ಅಂದರೆ ರಾಹು ಏನೇ ಮಾಡಿದ್ರು ಕೂಡ ಅದನ್ನು ಬ್ರಹ್ಮಾಂಡವಾಗಿ ತೋರುತ್ತೆ. ಯಾವುದಾದ್ರೂ ಒಂದು ಜಾತಕರು ಒಂದು ವಸ್ತುವನ್ನು ತೆಗೆದುಕೊಂಡಾಗ ಎಲ್ಲರೂ ಕೂಡ ಒಂದು ಕಾರು ಉದಾಹರಣೆಗೆ, ಆ ಕಾರನ್ನು ನೋಡ್ತಾ ಇದ್ದಾಗೆ ಸುಮಾರು 2-3 ನಿಮಿಷ ಅಲ್ಲೇ ನಿಂತು ನೋಡುವಂತಹ ಒಂದು ಆಕರ್ಷಣೀಯವಾಗಿರುತ್ತೆ. ಒಂದು ಪ್ರಾಪರ್ಟಿ ಆಗಿರ್ಬೋದು, ಒಂದು ಪದವಿ ಆಗಿರ್ಬೋದು, ಅಥವಾ ಒಂದು ಬಿಲ್ಡಿಂಗ್ ಆಗಿರ್ಬೋದು. ಅಂದರೆ ಬ್ರಹ್ಮಾಂಡವಾಗಿ ಇರುತ್ತೆ, ಅದು ತೋರುತ್ತೆ. ಅಂತಹ ಒಂದು ಬ್ರಹ್ಮಾಂಡವನ್ನು ತುಳಿಯುವ ಭಾವಗಳು ಇದಾಗಿದೆ 5-11. ಅದರಿಂದ ಈ ಭಾವಗಳನ್ನು ಕಂಟ್ರೋಲ್ ಮಾಡಿ ಸರಳತೆಯಿಂದ ನಡೀತು. ಇದು ಮೇಯ್ನು, ಸರಳತೆಯಿಂದ ನಡೆದದ್ದು. ಇದು ಒಳ್ಳೆಯದೇ. 5-11 ಯಾವುದೇ ವಿಜೃಂಭಣೆ ಆಡಂಬರ ಇಲ್ಲದೆ ಕೊನೆಯ ಗಳಿಗೆಯಲ್ಲಿ 5-11. ಈ 5-11 ಇದರ ಜೊತೆಗೆ ಈ ಕುಜನ ಒಂದು ಸಂಪರ್ಕ, ಸೂಕ್ಷ್ಮ ವಿಚಾರದಲ್ಲೂ ಕೂಡ ಈ ಕುಜನನ್ನು ತೆಗೆದುಕೊಳ್ಳೋಣ. 5-7-9-11 ನೋಡಿ, ಇದೆಲ್ಲ ಕ್ಲಬ್ ಆಗುತ್ತೆ. ಅಂದರೆ ಶನಿ ದೆಸೆಯ 2/8 ಭಾಗ ಕ್ಯಾನ್ಸಲ್ ಆಗಿ ಇನ್ನರ ಭಾವಗಳ ಸಂಪರ್ಕ ಜಾಸ್ತಿ ಆದಾಗ ನೋಡಿ 5-9 ಇಲ್ಲಿ ಗುರು ಹಿರಿಯರ ಆಶೀರ್ವಾದ ಮತ್ತೆ ಗುರುಗಳ ಮಾರ್ಗದರ್ಶನದಲ್ಲಿ ಹೋಮ, ಯಾಗ, ಯಜ್ಞ ಇತ್ಯಾದಿಗಳನ್ನು ನಡೆಸುವವರು, ನೆರವೇರಿಸುವವರು, ಅದರ ಮುಖಾಂತರ ಗುರು ಹಿರಿಯರ ಆಶೀರ್ವಾದದಿಂದ ಇವರ ಮೇಲೆ ಸದಾ ಇರುತ್ತೆ ಎಂಬುದಾಗಿ ತಿಳಿಸುತ್ತೆ. ಅವರ ಮಾರ್ಗದರ್ಶನದಿಂದ ನಡೆತಕ್ಕವರು ಆಗಿರುತ್ತಾರೆ, ಜನಗಳಲ್ಲಿ ಬೆರೆಯುವಂಥವರಾಗಿರುತ್ತಾರೆ. ಅಂದರೆ ಮೇಲ್ನೋಟಕ್ಕೆ ಇವರು ಈ ಸಮಯದಲ್ಲಿ ಕೆಲವೊಂದು ಸಾತ್ವಿಕ ಗುಣಗಳನ್ನು ಪಡೆಯಬಹುದು. ಆದರೂ ಮಧ್ಯ ಮಧ್ಯ ಜಾತಕದಲ್ಲಿ 8-12 ಪಾತ್ರ ಇದ್ದರೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಸಾತ್ವಿಕತೆ ಭಾವಗಳ ಸಂಪರ್ಕ ಇರುವುದರಿಂದ ಸಾರ್ವತ್ರಿಕ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವರು, ಗೌರವಕ್ಕೆ ಹೆಚ್ಚು ಮಾನ್ಯತೆ ನೀಡುವವರು, ಭಾವನಾತ್ಮಕವಾಗಿ ಕೂಡಿದವರು, ಎಲ್ಲರನ್ನೂ
ಯಾವುದೇ ವಿಷಯವನ್ನು ಚರ್ಚೆ ಮಾಡುವಾಗ ತನಗೆ ಸಮಾನರಾದ ವ್ಯಕ್ತಿಗಳಲ್ಲಿ ಒಂದು ಅಡ್ವೈಸನ್ನು ಪಡೆಯತಕ್ಕವರು ಆಗಿರುತ್ತಾರೆ. ಈ ಸಮಯದಲ್ಲಿ ಕಾಣ್ತೀವಿ. ಅಂದರೆ ಜನರಿಗೆ ಉಪಯೋಗವಾಗುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿ ಕೊಡುವವರು ಆಗಿರುತ್ತಾರೆ. ಈ ಸಮಯ ಅವರಿಗೆ ಬದಲಾವಣೆಯ ಸಮಯವೂ ಹೌದು. ಆದಾಗ್ಯೂ ಕೂಡ ಮಧ್ಯೆ ಮಧ್ಯೆ 6-12 ಇರುವುದರಿಂದ ಶತ್ರುಗಳ ಕಾಟ, ವಿಘ್ನಗಳು ಏನಾದರೂ ಇದ್ದೇ ಇರುತ್ತೆ. ಆದರೆ ಇದೊಂದು ಈ ಬುಕ್ತಿಯಲ್ಲಿ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಸಾತ್ವಿಕ ಭಾವಗಳ ಸಂಪರ್ಕ ಜಾಸ್ತಿ ಇದೆ. ಯಾತ್ರಾ ಸ್ಥಳ, ದೇವತಾ ಭಕ್ತಿ, ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವರು ಆಗಿರುತ್ತಾರೆ. ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿಯುಳ್ಳವರು ಆಗಿರುತ್ತಾರೆ. ಅದರಿಂದ ಶನಿದಶ, ಚಂದ್ರಭುಕ್ತಿ, ರಾಹು ಅಂತ 3/6/26ನೇ ದಿನ, ಅದು ಏನು ಅದೇ ದಿನದಂದೇ ಅವರು ಪದವಿಯನ್ನು ಸ್ವೀಕಾರ ಮಾಡಿದ್ರು. ಅದೇನಾದ್ರು ಚೇಂಜ್ ಆಗಿದ್ರೆ 2-3 ದಿನದಲ್ಲಿ ಸ್ವಲ್ಪ ವ್ಯತಿರಿಕ್ತಗಳು ಉಂಟಾಗ್ತಾ ಇತ್ತು. ಅಂದರೆ ವಿಧಿಯ ಪ್ರಕಾರ ಅವರು ಅನುಭವಿಸಲೇಬೇಕು ಸೆರೆಮನೆವಾಸ, ಮತ್ತು ಅದೇ ಗ್ರಹ ಅವರಿಗೆ ಪದವಿಯನ್ನು ಕೊಟ್ಟಿತು. ಇದು ವಿಧಿ. ಅಂದರೆ ಏನು ನಡಿಬೇಕು ಅದು ನಡೆಯುತ್ತೆ. ಇದರಲ್ಲಿ ಫೇಟ್, ಡೆಸ್ಟಿನಿ, 1ನೇ ಭಾವ, 2ನೇ ಭಾವ, 3ನೇ ಭಾವ, 4ನೇ ಭಾವ, 5ನೇ ಭಾವ, ಇದೆಲ್ಲವೂ ಕೂಡ ಡೆಸ್ಟಿನಿಯನ್ನು ತಿಳಿಸುತ್ತೆ. ಹೀಗೆ ಈಗ CM ಪಟವನ್ನು ಅನುಭವಿಸಿದ್ದಾರೆ. ಮುಂದೆ ಕೆಲವೊಂದು ಇನ್ನರ್ ಭಾವಗಳ ಸಂಪರ್ಕನೂ ಕೂಡ ಜಾಸ್ತಿ ಇದೆ. ಶುಭ ಕಾರ್ಯಗಳನ್ನು ನಾವು ಹೆಚ್ಚು ನಿರೀಕ್ಷೆ ಮಾಡಬಹುದು. ಜನಗಳಿಗೂ ಉಪಯುಕ್ತವಾದ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಅವರು ನೀಡಬಹುದು. ದೇವರು ಅಂತಹ ಶಕ್ತಿಯನ್ನು ನೀಡಲಿ, ಎಲ್ಲರಿಗೂ ಉಪಯೋಗ ಆಗಲಿ, ಅವರಿಗೆ ಆರೋಗ್ಯ, ಆಯಸ್ಸು ಮತ್ತು ಹೆಸರು ಕೀರ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಈ ಜಾತಕದಲ್ಲಿ ಇರುವಂತಹ ಕೆಲವೊಂದು, ಅಂದರೆ ಈ ಪದ್ಧತಿಯಲ್ಲಿ ಎಷ್ಟು ನಿಖರವಾಗಿ ಸ್ವಲ್ಪ ಫಲಗಳನ್ನು ನುಡಿಯಬಹುದು ಎಂಬುದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೆ. ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.